ದೇವಸ್ಥಾನದ ಆವರಣದಲ್ಲಿ ದಫ್ ನೃತ್ಯ ಮಾಡುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗುತ್ತಿದೆ. ಕೇರಳದ ದೇಗುಲವೊಂದರಲ್ಲಿ ನಡೆದ ಈ ಆಚರಣೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಕೇರಳದಲ್ಲಿ ಕಮ್ಯುನಿಸ್ಟ್ ಆಡಳಿತಾರೂಢ ಪಕ್ಷ ಈಗಾಗಲೇ ಹಲವು ದೇವಸ್ಥಾನಗಳ ಮೇಲೆ ಹಿಡಿತ ಸಾಧಿಸಿದ್ದು, ಈಗ ಧಾರ್ಮಿಕ ಭಾವನೆ ಜೊತೆಗೆ ಆಟ ಆಡುತ್ತಿದೆ. ಮುಂದೊಂದು ದಿನ ಕೇರಳದಲ್ಲಿ ಹಿಂದೂಗಳ ಅಧಿಪತ್ಯ ಆಗೋದಕ್ಕೆ ಈಗಿನ ಸರ್ಕಾರ ನೇರ ಹೊಣೆಯಾಗುತ್ತೆ ಅನ್ನುವ ನೇರ ಟೀಕೆಗಳನ್ನು ಜನರು ಮಾಡುತ್ತಿದ್ದಾರೆ. ಇತ್ತೀಚೆಗೆ ಮುಸ್ಲಿಮರು ಮಿಲಾದ್ ಉನ್ ನಬಿ ಹಬ್ಬ ಆಚರಿಸಿಕೊಂಡಿದ್ದಾರೆ. ಕೇರಳದ ಸುಬ್ರಹ್ಮಣ್ಯ ದೇಗುಲದಲ್ಲಿ ಮುಸ್ಲಿಮರು ಶೂ ಹಾಕಿಕೊಂಡು ದಫ್ ನೃತ್ಯ ಮಾಡಿದ್ದಾರೆ. ಈ ಘಟನೆಗೆ ವಿವಿಧ ರಾಜಕೀಯ ಮುಖಂಡರು ಮತ್ತು ಜನರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಎಕ್ಸ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹೀಗೆ ವಿವಿಧ ಸಾಮಾಜಿಕ ಜಾಲತಾಣದಲ್ಲಿ ಈ ಘಟನೆಯ ಬಗ್ಗೆ ಸಾಕಷ್ಟು ಚರ್ಚೆಯಾಗುತ್ತಿದೆ. ಬಿಜೆಪಿ ನಾಯಕರು ಈ ಘಟನೆಯನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವೋಟ್ ಬ್ಯಾಂಕಿಗಾಗಿ ಆಡಳಿತಾರೂಢ ಪಕ್ಷ ಈ ರೀತಿಯಾಗಿ ಅಸಂಬದ್ಧವಾಗಿ ವರ್ತಿಸುತ್ತಿದೆ. ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟು ಮುಂದೊಂದು ದಿನ ಹಿಂದೂಗಳನ್ನ ಮತಾಂತರ ಮಾಡ್ತಾರೆ. ಹಿಂದೂಗಳ ಅಂತ್ಯಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ. ಇದು ಆಘಾತಕಾರಿ ಬೆಳವಣಿಗೆ. ನಾಳೆ ವಕ್ಫ್ ಬೋರ್ಡ್ ಈ ದೇವಸ್ಥಾನದ ಭೂಮಿಗೆ ಧಾರ್ಮಿಕ ಆಚರಣೆಗಳನ್ನ ಮುಂದಿಟ್ಟುಕೊಂಡು ಹಕ್ಕು ಚಲಾಯಿಸಿದರೆ ಆ ಸೆಕ್ಯುಲರ್ಗಳು ಎಚ್ಚೆತ್ತುಕೊಳ್ತಾರಾ? ಎಲ್ಲ ಧರ್ಮಗಳನ್ನ ಗೌರವಿಸುವುದು ಎಂದರೆ ನಮ್ಮ ನಂಬಿಕೆಯನ್ನ ದುರ್ಬಲಗೊಳಿಸುವುದು ಎಂದಲ್ಲ. ಕಮ್ಯುನಿಸಂ ಎಂಬ ಅಪಾಯಕಾರಿ ಕಾಯಿಲೆಯ ಪ್ರಭಾವದಲ್ಲಿ ನಕಲಿ ಹಿಂದೂಗಳೊಂದಿಗೆ ನಾಚಿಕೆ ಇಲ್ಲದ ದೇವಾಲಯದ ಆಡಳಿತ ಮಂಡಳಿ ಎಂದು ಕಿಡಿಕಾರಿದ್ದಾರೆ. ವಿಡಿಯೋ ಆನ್ಲೈನ್ನಲ್ಲಿ ವೈರಲ್ ಆಗುತ್ತಿದ್ದಂತೆ ಅಧಿಕಾರಿಗಳು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಘಟನೆಯ ಬಗ್ಗೆ ಪ್ರತಿಕ್ರಿಯಿಸಿಲ್ಲ. ಇದು ಕೇರಳ ಮಾತ್ರವಲ್ಲದೆ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿದೆ.